ವಿಕ್ರಮ್ ಗೌಡ ಎನ್ಕೌಂಟರ್ ವಿಚಾರವಾಗಿ ಈಗ ಆಕ್ರೋಶ ಹೊರ ಬರ್ತಾ ಇದೆ. ಮಾಜಿ ನಕ್ಸಲ್ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಹತ್ಯೆ ಖಂಡನೀಯ ಅಂತ ಹೇಳಿದ್ದಾರೆ. ಸಿಎಂ ಗೃಹ ಸಚಿವರ ಸಮರ್ಥನೆ ದುರಾದೃಷ್ಟಕರ ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ನಕ್ಸಲ್ ಪದ್ಮನಾಭ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಎನ್ಕೌಂಟರ್ನ ಯಾವ ಪ್ರಜಾತಂತ್ರವಾದಿ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಕೇಳಿ. ಅಪೋಲ ಕಲ್ಪಿತ ಅವರ ಏನು ಹತ್ಯೆ ಏನು ನಿನ್ನೆ ಮಾಡಿದರೋ ಈ ಹತ್ಯೆ ಅತ್ಯಂತ ಖಂಡನೀಯವಾದಂಥ ಹತ್ಯೆ. ಅದು ಪೊಲೀಸರು ಯಾವುದೇ ಕಾರಣಕ್ಕೆ ಅವ್ರು ಹೇಳ್ತಿರುವಂಥ ಎನ್ಕೌಂಟರ್ ಕಥೆ ಏನಿದೆಯಲ್ಲ, ಇದು ಯಾವ ಪ್ರಜಾತಂತ್ರವಾದಿಯು ಎನ್ಕೌಂಟರ್ಗಳ ಕಥೆಗಳ ಬಗ್ಗೆ ಬಲ್ಲಂಥವ್ರು ಯಾರೂ ಒಪ್ಪಲಿಕ್ಕಾಗುವಂಥ ಎನ್ಕೌಂಟ್ರ್ ಅಲ್ಲ. ಇದು ಅಪೋಲ ಕಲ್ಪಿತ ಸೃಷ್ಟಿ ಮಾಡಿದಂಥ ಒಂದು ಎನ್ಕೌಂಟ್ರು. ಅವರನ್ನೆಲ್ಲೋ ಹಿಡ್ಕೊಂಡು ಬಂದು ಹಿಂಸೆ ಕೊಟ್ಟು ಸಾಯಿಸಿ ಕೊನೆಗೆ ಅವರನ್ನು ಇಲ್ಲಿ ಪೀತ್ಬೈಲ್ ಹಳ್ಳಿಗೆ ತಂದಾಕಿ ಆದರೂ ಕೂಡ ಮಾಧ್ಯಮದವರಿಗೆ ಅವರು ತೋರಿಸದೆ, ಮಾಧ್ಯಮವರಿಗೆ ಆ ಎನ್ಕೌಂಟ್ರಿನ ಸತ್ಯಾಸತ್ಯತೆ ತಿಳಿಯೋದ ಯಾವ ತಿಳುವಳಿಕೆಯನ್ನು ಕೊಡದೆ ಅವರು ವಂಚಿಸಿ ಈ ಥರ ಏನು ಅವರ ಬಾಡಿ ಪೋಸ್ಟ್ಮಾರ್ಟಮ್ ಮಾಡಿದ ನಂತರ ಬರೀ ಮುಖ ಮಾತ್ರ ತೋರಿಸುವಂಥ ರೀತಿಯಲ್ಲಿ ಏನು ತೋರಿಸಿದ್ರಲ್ಲ ಮನೆಗೆ, ಅವರ ತಮ್ಮ ಮತ್ತು ತಂಗಿಗೆ, ಅದು ಅತ್ಯಂತ ಒಂದು ಪ್ರಜಾತಂತ್ರ ವಿರೋಧಿಯಾದಂಥ ಕೃತ್ಯ. ಇದು ಯಾವುದೋ ನಮ್ಮ ಸಂವಿಧಾನ ಕೂಡ ಯಾವುದೋ ಒಬ್ಬ ಆರೋಪಿ ಇದ್ದರೆ ಆರೋಪಿಯನ್ನು ಹತ್ಯೆ ಮಾಡಿ ಅಂತೇಳಿ ನಮ್ಮ ಸಂವಿಧಾನ ಎಲ್ಲೂ ಹೇಳಲಿಲ್ಲ. ಇವರು ಆರೋಪ ಇದ್ದ ಕಾರಣಕ್ಕೆ ಹತ್ಯೆ ಮಾಡೋದು ಅಂತಂದರೆ. ವಿಕ್ರಮ್ ಗೌಡ ಎನ್ಕೌಂಟರ್ ವಿಚಾರವಾಗಿ ಈಗ ಆಕ್ರೋಶ ಹೊರ ಬರ್ತಾ ಇದೆ. ಮಾಜಿ ನಕ್ಸಲ್ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಹತ್ಯೆ ಖಂಡನೀಯ ಅಂತ ಹೇಳಿದ್ದಾರೆ. ಸಿಎಂ ಗೃಹ ಸಚಿವರ ಸಮರ್ಥನೆ ದುರಾದೃಷ್ಟಕರ ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ನಕ್ಸಲ್ ಪದ್ಮನಾಭ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಎನ್ಕೌಂಟರ್ನ ಯಾವ ಪ್ರಜಾತಂತ್ರವಾದಿ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಕೇಳಿ. ಅಪೋಲ ಕಲ್ಪಿತ ಅವರ ಏನು ಹತ್ಯೆ ಏನು ನಿನ್ನೆ ಮಾಡಿದರೋ ಈ ಹತ್ಯೆ ಅತ್ಯಂತ ಖಂಡನೀಯವಾದಂಥ ಹತ್ಯೆ. ಅದು ಪೊಲೀಸರು ಯಾವುದೇ ಕಾರಣಕ್ಕೆ ಅವ್ರು ಹೇಳ್ತಿರುವಂಥ ಎನ್ಕೌಂಟರ್ ಕಥೆ ಏನಿದೆಯಲ್ಲ, ಇದು ಯಾವ ಪ್ರಜಾತಂತ್ರವಾದಿಯು ಎನ್ಕೌಂಟರ್ಗಳ ಕಥೆಗಳ ಬಗ್ಗೆ ಬಲ್ಲಂಥವ್ರು ಯಾರೂ ಒಪ್ಪಲಿಕ್ಕಾಗುವಂಥ ಎನ್ಕೌಂಟ್ರ್ ಅಲ್ಲ. ಇದು ಅಪೋಲ ಕಲ್ಪಿತ ಸೃಷ್ಟಿ ಮಾಡಿದಂಥ ಒಂದು ಎನ್ಕೌಂಟ್ರು. ಅವರನ್ನೆಲ್ಲೋ ಹಿಡ್ಕೊಂಡು ಬಂದು ಹಿಂಸೆ ಕೊಟ್ಟು ಸಾಯಿಸಿ ಕೊನೆಗೆ ಅವರನ್ನು ಇಲ್ಲಿ ಪೀತ್ಬೈಲ್ ಹಳ್ಳಿಗೆ ತಂದಾಕಿ ಆದರೂ ಕೂಡ ಮಾಧ್ಯಮದವರಿಗೆ ಅವರು ತೋರಿಸದೆ, ಮಾಧ್ಯಮವರಿಗೆ ಆ ಎನ್ಕೌಂಟ್ರಿನ ಸತ್ಯಾಸತ್ಯತೆ ತಿಳಿಯೋದ ಯಾವ ತಿಳುವಳಿಕೆಯನ್ನು ಕೊಡದೆ ಅವರು ವಂಚಿಸಿ ಈ ಥರ ಏನು ಅವರ ಬಾಡಿ ಪೋಸ್ಟ್ಮಾರ್ಟಮ್ ಮಾಡಿದ ನಂತರ ಬರೀ ಮುಖ ಮಾತ್ರ ತೋರಿಸುವಂಥ ರೀತಿಯಲ್ಲಿ ಏನು ತೋರಿಸಿದ್ರಲ್ಲ ಮನೆಗೆ, ಅವರ ತಮ್ಮ ಮತ್ತು ತಂಗಿಗೆ, ಅದು ಅತ್ಯಂತ ಒಂದು ಪ್ರಜಾತಂತ್ರ ವಿರೋಧಿಯಾದಂಥ ಕೃತ್ಯ. ಇದು ಯಾವುದೋ ನಮ್ಮ ಸಂವಿಧಾನ ಕೂಡ ಯಾವುದೋ ಒಬ್ಬ ಆರೋಪಿ ಇದ್ದರೆ ಆರೋಪಿಯನ್ನು ಹತ್ಯೆ ಮಾಡಿ ಅಂತೇಳಿ ನಮ್ಮ ಸಂವಿಧಾನ ಎಲ್ಲೂ ಹೇಳಲಿಲ್ಲ. ಇವರು ಆರೋಪ ಇದ್ದ ಕಾರಣಕ್ಕೆ ಹತ್ಯೆ ಮಾಡೋದು ಅಂತಂದರೆ. ವಿಕ್ರಮ್ ಗೌಡ ಎನ್ಕೌಂಟರ್ ವಿಚಾರವಾಗಿ ಈಗ ಆಕ್ರೋಶ ಹೊರ ಬರ್ತಾ ಇದೆ. ಮಾಜಿ ನಕ್ಸಲ್ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಹತ್ಯೆ ಖಂಡನೀಯ ಅಂತ ಹೇಳಿದ್ದಾರೆ. ಸಿಎಂ ಗೃಹ ಸಚಿವರ ಸಮರ್ಥನೆ ದುರಾದೃಷ್ಟಕರ ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ನಕ್ಸಲ್ ಪದ್ಮನಾಭ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಎನ್ಕೌಂಟರ್ನ ಯಾವ ಪ್ರಜಾತಂತ್ರವಾದಿ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಕೇಳಿ. ಅಪೋಲ ಕಲ್ಪಿತ ಅವರ ಏನು ಹತ್ಯೆ ಏನು ನಿನ್ನೆ ಮಾಡಿದರೋ ಈ ಹತ್ಯೆ ಅತ್ಯಂತ ಖಂಡನೀಯವಾದಂಥ ಹತ್ಯೆ. ಅದು ಪೊಲೀಸರು ಯಾವುದೇ ಕಾರಣಕ್ಕೆ ಅವ್ರು ಹೇಳ್ತಿರುವಂಥ ಎನ್ಕೌಂಟರ್ ಕಥೆ ಏನಿದೆಯಲ್ಲ, ಇದು ಯಾವ ಪ್ರಜಾತಂತ್ರವಾದಿಯು ಎನ್ಕೌಂಟರ್ಗಳ ಕಥೆಗಳ ಬಗ್ಗೆ ಬಲ್ಲಂಥವ್ರು ಯಾರೂ ಒಪ್ಪಲಿಕ್ಕಾಗುವಂಥ ಎನ್ಕೌಂಟ್ರ್ ಅಲ್ಲ. ಇದು ಅಪೋಲ ಕಲ್ಪಿತ ಸೃಷ್ಟಿ ಮಾಡಿದಂಥ ಒಂದು ಎನ್ಕೌಂಟ್ರು. ಅವರನ್ನೆಲ್ಲೋ ಹಿಡ್ಕೊಂಡು ಬಂದು ಹಿಂಸೆ ಕೊಟ್ಟು ಸಾಯಿಸಿ ಕೊನೆಗೆ ಅವರನ್ನು ಇಲ್ಲಿ ಪೀತ್ಬೈಲ್ ಹಳ್ಳಿಗೆ ತಂದಾಕಿ ಆದರೂ ಕೂಡ ಮಾಧ್ಯಮದವರಿಗೆ ಅವರು ತೋರಿಸದೆ, ಮಾಧ್ಯಮವರಿಗೆ ಆ ಎನ್ಕೌಂಟ್ರಿನ ಸತ್ಯಾಸತ್ಯತೆ ತಿಳಿಯೋದ ಯಾವ ತಿಳುವಳಿಕೆಯನ್ನು ಕೊಡದೆ ಅವರು ವಂಚಿಸಿ ಈ ಥರ ಏನು ಅವರ ಬಾಡಿ ಪೋಸ್ಟ್ಮಾರ್ಟಮ್ ಮಾಡಿದ ನಂತರ ಬರೀ ಮುಖ ಮಾತ್ರ ತೋರಿಸುವಂಥ ರೀತಿಯಲ್ಲಿ ಏನು ತೋರಿಸಿದ್ರಲ್ಲ ಮನೆಗೆ, ಅವರ ತಮ್ಮ ಮತ್ತು ತಂಗಿಗೆ, ಅದು ಅತ್ಯಂತ ಒಂದು ಪ್ರಜಾತಂತ್ರ ವಿರೋಧಿಯಾದಂಥ ಕೃತ್ಯ. ಇದು ಯಾವುದೋ ನಮ್ಮ ಸಂವಿಧಾನ ಕೂಡ ಯಾವುದೋ ಒಬ್ಬ ಆರೋಪಿ ಇದ್ದರೆ ಆರೋಪಿಯನ್ನು ಹತ್ಯೆ ಮಾಡಿ ಅಂತೇಳಿ ನಮ್ಮ ಸಂವಿಧಾನ ಎಲ್ಲೂ ಹೇಳಲಿಲ್ಲ. ಇವರು ಆರೋಪ ಇದ್ದ ಕಾರಣಕ್ಕೆ ಹತ್ಯೆ ಮಾಡೋದು ಅಂತಂದರೆ. ವಿಕ್ರಮ್ ಗೌಡ ಎನ್ಕೌಂಟರ್ ವಿಚಾರವಾಗಿ ಈಗ ಆಕ್ರೋಶ ಹೊರ ಬರ್ತಾ ಇದೆ. ಮಾಜಿ ನಕ್ಸಲ್ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಹತ್ಯೆ ಖಂಡನೀಯ ಅಂತ ಹೇಳಿದ್ದಾರೆ. ಸಿಎಂ ಗೃಹ ಸಚಿವರ ಸಮರ್ಥನೆ ದುರಾದೃಷ್ಟಕರ
ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ನಕ್ಸಲ್ ಪದ್ಮನಾಭ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಎನ್ಕೌಂಟರ್ನ ಯಾವ ಪ್ರಜಾತಂತ್ರವಾದಿ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಕೇಳಿ. ಕಪೋಲ ಕಲ್ಪಿತ ಅವರ ಏನು ಹತ್ಯೆ ಏನು ನಿನ್ನೆ ಮಾಡಿದರೋ ಈ ಹತ್ಯೆ ಅತ್ಯಂತ ಖಂಡನೀಯವಾದಂಥ ಹತ್ಯೆ. ಅದು ಪೊಲೀಸರು ಯಾವುದೇ ಕಾರಣಕ್ಕೆ ಅವ್ರು ಹೇಳ್ತಿರುವಂಥ ಎನ್ಕೌಂಟ್ರ್ ಕಥೆ ಏನಿದೆಯಲ್ಲ, ಇದು ಯಾವ ಪ್ರಜಾತಂತ್ರವಾದಿಯು ಎನ್ಕೌಂಟ್ರ್ಗಳ ಕಥೆಗಳ ಬಗ್ಗೆ ಬಲ್ಲಂಥವ್ರು ಯಾರೂ ಒಪ್ಪಲಿಕ್ಕಾಗುವಂಥ ಎನ್ಕೌಂಟ್ರ್ ಅಲ್ಲ. ಇದು ಕಪೋಲ ಕಲ್ಪಿತ ಸೃಷ್ಟಿ ಮಾಡಿದಂಥ ಒಂದು ಎನ್ಕೌಂಟ್ರು. ಅವರನ್ನೆಲ್ಲೋ ಹಿಡ್ಕೊಂಡು ಬಂದು ಹಿಂಸೆ ಕೊಟ್ಟು ಸಾಯಿಸಿ ಕೊನೆಗೆ ಅವರನ್ನು ಇಲ್ಲಿ ಪೀತ್ಬೈಲ್ ಅನ್ನೋ ಹಳ್ಳಿಗೆ ತಂದಾಕಿ ಆದರೂ ಕೂಡ ಮಾಧ್ಯಮದವರಿಗೆ ಅವರು ತೋರಿಸದೆ, ಮಾಧ್ಯಮವರಿಗೆ ಆ ಎನ್ಕೌಂಟ್ರಿನ ಸತ್ಯಾಸತ್ಯತೆ ತಿಳಿಯೋದ ಯಾವ ತಿಳುವಳಿಕೆಯನ್ನು ಕೊಡದೆ ಅವರು ವಂಚಿಸಿ ಈ ಥರ ಏನು ಅವರ ಬಾಡಿ ಪೋಸ್ಟ್ಮಾರ್ಟಮ್ ಮಾಡಿದ ನಂತರ ಬರೀ ಮುಖ ಮಾತ್ರ ತೋರಿಸುವಂಥ ರೀತಿಯಲ್ಲಿ ಏನು ತೋರಿಸಿದ್ರಲ್ಲ ಮನೆಗೆ, ಅವರ ತಮ್ಮ ಮತ್ತು ತಂಗಿಗೆ, ಅದು ಅತ್ಯಂತ ಒಂದು ಪ್ರಜಾತಂತ್ರ ವಿರೋಧಿಯಾದಂಥ ಕೃತ್ಯ. ಇದು ನಮ್ಮ ಸಂವಿಧಾನ ಕೂಡ ಯಾವುದೋ ಒಬ್ಬ ಆರೋಪಿ ಇದ್ದರೆ ಆರೋಪಿಯನ್ನು ಹತ್ಯೆ ಮಾಡಿ ಅಂತೇಳಿ ನಮ್ಮ ಸಂವಿಧಾನ ಎಲ್ಲೂ ಹೇಳಲಿಲ್ಲ. ಇವರು ಆರೋಪ ಇದ್ದ ಕಾರಣಕ್ಕೆ ಹತ್ಯೆ ಮಾಡೋದು ಅಂತಂದರೆ. ವಿಕ್ರಮ್ ಗೌಡ ಎನ್ಕೌಂಟರ್ ವಿಚಾರವಾಗಿ ಈಗ ಆಕ್ರೋಶ ಹೊರ ಬರ್ತಾ ಇದೆ. ಮಾಜಿ ನಕ್ಸಲ್ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಹತ್ಯೆ ಖಂಡನೀಯ ಅಂತ ಹೇಳಿದ್ದಾರೆ. ಸಿಎಂ ಗೃಹ ಸಚಿವರ ಸಮರ್ಥನೆ ದುರಾದೃಷ್ಟಕರ ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ನಕ್ಸಲ್ ಪದ್ಮನಾಭ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಎನ್ಕೌಂಟರ್ನ ಯಾವ ಪ್ರಜಾತಂತ್ರವಾದಿ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಕೇಳಿ. ಕಪೋಲ ಕಲ್ಪಿತ ಅವರ ಏನು ಹತ್ಯೆ ಏನು ನಿನ್ನೆ ಮಾಡಿದರೋ ಈ ಹತ್ಯೆ ಅತ್ಯಂತ ಖಂಡನೀಯವಾದಂಥ ಹತ್ಯೆ. ಅದು ಪೊಲೀಸರು ಯಾವುದೇ ಕಾರಣಕ್ಕೆ ಅವ್ರು ಹೇಳ್ತಿರುವಂಥ ಎನ್ಕೌಂಟ್ರ್ ಕಥೆ ಏನಿದೆಯಲ್ಲ, ಇದು ಯಾವ ಪ್ರಜಾತಂತ್ರವಾದಿಯು ಎನ್ಕೌಂಟ್ರ್ಗಳ ಕಥೆಗಳ ಬಗ್ಗೆ ಬಲ್ಲಂಥವ್ರು ಯಾರೂ ಒಪ್ಪಲಿಕ್ಕಾಗುವಂಥ ಎನ್ಕೌಂಟ್ರ್ ಅಲ್ಲ. ಇದು ಕಪೋಲ ಕಲ್ಪಿತ ಸೃಷ್ಟಿ ಮಾಡಿದಂಥ ಒಂದು ಎನ್ಕೌಂಟ್ರು. ಅವರನ್ನೆಲ್ಲೋ ಹಿಡ್ಕೊಂಡು ಬಂದು ಹಿಂಸೆ ಕೊಟ್ಟು ಸಾಯಿಸಿ ಕೊನೆಗೆ ಅವರನ್ನು ಇಲ್ಲಿ ಪೀತ್ಬೈಲ್ ಅನ್ನೋ ಹಳ್ಳಿಗೆ ತಂದಾಕಿ ಆದರೂ ಕೂಡ ಮಾಧ್ಯಮದವರಿಗೆ ಅವರು ತೋರಿಸದೆ, ಮಾಧ್ಯಮವರಿಗೆ ಆ ಎನ್ಕೌಂಟ್ರಿನ ಸತ್ಯಾಸತ್ಯತೆ ತಿಳಿಯೋದ ಯಾವ ತಿಳುವಳಿಕೆಯನ್ನು ಕೊಡದೆ ಅವರು ವಂಚಿಸಿ ಈ ಥರ ಏನು ಅವರ ಬಾಡಿ ಪೋಸ್ಟ್ಮಾರ್ಟಮ್ ಮಾಡಿದ ನಂತರ ಬರೀ ಮುಖ ಮಾತ್ರ ತೋರಿಸುವಂಥ ರೀತಿಯಲ್ಲಿ ಏನು ತೋರಿಸಿದ್ರಲ್ಲ ಮನೆಗೆ, ಅವರ ತಮ್ಮ ಮತ್ತು ತಂಗಿಗೆ, ಅದು ಅತ್ಯಂತ ಒಂದು ಪ್ರಜಾತಂತ್ರ ವಿರೋಧಿಯಾದಂಥ ಕೃತ್ಯ. ಇದು ನಮ್ಮ ಸಂವಿಧಾನ ಕೂಡ ಯಾವುದೋ ಒಬ್ಬ ಆರೋಪಿ ಇದ್ದರೆ ಆರೋಪಿಯನ್ನು ಹತ್ಯೆ ಮಾಡಿ ಅಂತೇಳಿ ನಮ್ಮ ಸಂವಿಧಾನ ಎಲ್ಲೂ ಹೇಳಲಿಲ್ಲ. ಇವರು ಆರೋಪ ಇದ್ದ ಕಾರಣಕ್ಕೆ ಹತ್ಯೆ ಮಾಡೋದು ಅಂತಂದರೆ. ವಿಕ್ರಮ್ ಗೌಡ ಎನ್ಕೌಂಟರ್ ವಿಚಾರವಾಗಿ ಈಗ ಆಕ್ರೋಶ ಹೊರ ಬರ್ತಾ ಇದೆ. ಮಾಜಿ ನಕ್ಸಲ್ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಹತ್ಯೆ ಖಂಡನೀಯ ಅಂತ ಹೇಳಿದ್ದಾರೆ. ಸಿಎಂ ಗೃಹ ಸಚಿವರ ಸಮರ್ಥನೆ ದುರಾದೃಷ್ಟಕರ ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ನಕ್ಸಲ್ ಪದ್ಮನಾಭ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಎನ್ಕೌಂಟರ್ನ ಯಾವ ಪ್ರಜಾತಂತ್ರವಾದಿ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಕೇಳಿ. ಕಪೋಲ ಕಲ್ಪಿತ ಅವರ ಏನು ಹತ್ಯೆ ಏನು ನಿನ್ನೆ ಮಾಡಿದರೋ ಈ ಹತ್ಯೆ ಅತ್ಯಂತ